ಆತ್ಮೀಯ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕನ್ನಡ ತರಗತಿಗೆ ಸ್ವಾಗತವನ್ನ ಕೋರುತ್ತಾ, ಈಗಾಗಲೇ ವಿದ್ಯಾರ್ಥಿಗಳೇ ನಾವು ಕನ್ನಡ ವ್ಯಾಕರಣಾಂಶಗಳನ್ನ ಅಭ್ಯಾಸ ಮಾಡ್ತಾ ಇದ್ದೀವಿ. ಈಗಾಗಲೇ ಬಹಳಷ್ಟು ವ್ಯಾಕರಣಾಂಶಗಳನ್ನ ಅಭ್ಯಾಸ ಮಾಡಿದ್ದು, ಅದರಲ್ಲಿ ಅಲಂಕಾರವನ್ನ ಅಭ್ಯಾಸ ಮಾಡಿದ್ದೇವೆ. ಅದೇ ತೆರನಾಗಿ ಅಲಂಕಾರದ ಹಾಗೆ ಮತ್ತೊಂದು ಕನ್ನಡ ವ್ಯಾಕರಣದಲ್ಲಿ ಪ್ರಮುಖವಾದಂತಹ ವ್ಯಾಕರಣಾಂಶ ಬರ್ತದ. ಅದೇ ಯಾವುದಂದ್ರೆ ಛಂದಸ್ಸು. ಆ ಛಂದಸ್ಸಿನ ಕುರಿತಾಗಿ ಇವತ್ತು ನಾವು ಸ್ವಲ್ಪ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನ ಮಾಡೋಣ್ರಿ. ಛಂದಸ್ಸು ನಿಮ್ಗೆಲ್ಲರಿಗೂ ಗೊತ್ತಿರಲಿ. ಪ್ರಮುಖವಾಗಿ ಹೇಳಬೇಕಾದ್ರೆ ಛಂದಸ್ಸು ಮತ್ತು ಅಲಂಕಾರ ಇವು ಎರಡು ಕನ್ನಡ ವ್ಯಾಕರಣದಲ್ಲಿ ಬರುವಂತಹ ಅತಿ ಪ್ರಮುಖವಾದಂತಹ ಅಂಶಗಳು. ಛಂದಸ್ಸಿನಿಂದ ಒಂದು 3 ಅಂಕದ ಪ್ರಶ್ನೆ ಬರ್ತದ, ಅಲಂಕಾರದಿಂದಲೂ ಕೂಡ ಒಂದು 3 ಅಂಕದ ಪ್ರಶ್ನೆ ಬರ್ತದೆ. ಅಂದ್ರೆ ಒಟ್ಟಾರೆಗೆ ಹೇಳ್ಬೇಕಂದ್ರೆ 3 ಅಂಕದ ಪ್ರಶ್ನೆಗಳು ಬರುವಂತಹ ಪ್ರಮುಖವಾದಂತಹ ವ್ಯಾಕರಣಾಂಶಗಳು ಅಲಂಕಾರ ಮತ್ತು ಛಂದಸ್ಸು. ಈಗಾಗಲೇ ಅಲಂಕಾರದ ಕುರಿತಾಗಿ ನಾವು ತಿಳ್ಕೊಂಡಿವಿ. ಇವತ್ತಿನ ಅವಧಿಯಲ್ಲಿ ಛಂದಸ್ಸಿನ ಕುರಿತಾಗಿ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನ ಮಾಡೋಣ್ರಿ. ಪ್ರಥಮವಾಗಿ ಛಂದಸ್ಸು ಅಂದ್ರೆ ಏನು ಎನ್ನುವುದನ್ನ ತಿಳಿದುಕೊಳ್ಳುವಂತಹ ಕೆಲಸವನ್ನ ಮಾಡೋಣ್ರಿ. ಛಂದಸ್ಸು ಎಂದರೇನು ಎನ್ನುವುದನ್ನ ತಿಳ್ಕೋಕ್ಕಿಂತ ಮುಂಚಿತವಾಗಿ ನೀವು ಒಂದು ಅಂಶ ಗೊತ್ತಿರಲಿ. ಈ ಛಂದಸ್ಸು ಎಲ್ಲಿ ಬಳಕೆ ಆಗ್ತಂದ್ರ ವಿಶೇಷವಾಗಿ ಇದು ಹಳೆಗನ್ನಡ ಮತ್ತು ನಡುಗನ್ನಡ ಪದ್ಯ ರಚನೆಯಲ್ಲಿ ಬಳಕೆ ಆಗ್ತಿತ್ತು. ಮತ್ತು ಪ್ರಮುಖವಾಗಿ ಹೇಳಬೇಕಂದ್ರೆ ಛಂದಸ್ಸು ಕೇವಲ ಪದ್ಯ ಭಾಗಕ್ಕೆ ಮಾತ್ರ ಸೀಮಿತವಾಗಿದೆ. ಪದ್ಯಗಳಲ್ಲಿ ಮಾತ್ರ ಇದರ ಬಳಕೆ ಆಗ್ತದ. ಅಲಂಕಾರವನ್ನು ತೆಗೆದುಕೊಂಡ್ರೆ ಅಲಂಕಾರ ಗದ್ಯ ಭಾಗದಲ್ಲೂ ಬರ್ತದ, ಪದ್ಯ ಭಾಗದಲ್ಲೂ ಬರ್ತದ. ಗದ್ಯ ಪದ್ಯ ಎರಡರಲ್ಲಿಯೂ ಬಳಕೆ ಆಗುವಂತ ವ್ಯಾಕರಣಾಂಶ ಯಾವುದಂದ್ರೆ ಅಲಂಕಾರ. ಆದ್ರೆ ಛಂದಸ್ಸು ಗದ್ಯ ಭಾಗದಲ್ಲಿ ಬಳಕೆ ಆಗುವುದಿಲ್ಲ, ಕೇವಲ ಪದ್ಯ ಭಾಗದಲ್ಲಿ ಮಾತ್ರ ಛಂದಸ್ಸಿನ ಬಳಕೆ ಆಗ್ತದೆ. ಇದು ಪ್ರಮುಖವಾಗಿ ನೀವೆಲ್ಲರಿಗೂ ಗೊತ್ತಿರಬೇಕು. ಛಂದಸ್ಸು ಕೇವಲ ಪದ್ಯ ಭಾಗಕ್ಕೆ ಸೀಮಿತವಾದಂತಹ ವ್ಯಾಕರಣಾಂಶ ಆಗಿದೆ. ಪದ್ಯ ಭಾಗದಲ್ಲಿ ಮಾತ್ರ ಇದರ ಬಳಕೆ ಆಗ್ತದ, ವಿನಃ ಗದ್ಯ ಭಾಗದಲ್ಲಿ ಇದರ ಬಳಕೆ ಆಗೋದಿಲ್ಲ ಎನ್ನುವುದನ್ನ ಮೊದಲನೇದಾಗಿ ನಾವು ತಿಳ್ಕೋಬೇಕು. ಇದಾದ ನಂತರ ಛಂದಸ್ಸು ಎಂದ್ರೆ, ಈ ಛಂದಸ್ಸು ಎಂದ್ರೆ ಎನ್ನುವುದನ್ನ ಹೇಳೋಕ್ಕಿಂತ ಮುಂಚಿತವಾಗಿ ನೋಡ್ರಿ ಆತ್ಮೀಯ ವಿದ್ಯಾರ್ಥಿಗಳೇ, ಶಾಲೆ ಇನ್ನು ಶಾಲೆಗೆ ಬಂದಂತೂ ಬಹಳ ದಿನ ಆಯ್ತು. ಆದ್ರೆ ಶಾಲೆ ಹೇಗಿರ್ತದೆ ಅನ್ನೋದು ನಿಮಗೆ ಗೊತ್ತಿದೆ. ಶಾಲೆಗೆ ಬಂದ್ರೆ ಇಲ್ಲಿ ಬಹಳಷ್ಟು ನಿಯಮಗಳು ಇದ್ದಿರ್ತಾವು. ವಿಶೇಷವಾಗಿ ವಿದ್ಯಾರ್ಥಿಗಳಿಗಂತೂ ಬಹಳಷ್ಟು ನಿಯಮಗಳು. ಉದಾಹರಣೆಗೆ ನೋಡ್ಬೇಕಾದ್ರೆ ನೀವು ಬೆಳಿಗ್ಗೆ ಬಂದ ತಕ್ಷಣ ಏನ್ ಮಾಡಬೇಕು? ಮೊದಲನೇ ನಿಮ್ಮ ನಿಯಮ ಏನು? ಪ್ರಾರ್ಥನೆಯನ್ನ ಮಾಡಬೇಕು. ಪ್ರಾರ್ಥನೆ ಆದ ನಂತರ ಎರಡನೇ ನಿಯಮ ಏನಂದ್ರ ನಿಮ್ಮ ಒಂದು ಶುಚಿತ್ವದ ಕಡೆಗೆ ಗಮನವನ್ನ ನೀವು ಕೊಡಬೇಕು. ಶುಚಿತ್ವದ ಕಡೆಗೆ ಗಮನ ಕೊಟ್ಟಾದ ನಂತರ ನೀವು ಏನ್ ಮಾಡಬೇಕು? ವ್ಯವಸ್ಥಿತ ರೀತಿಯಿಂದ ನಿಮ್ಮ ತರಗತಿಯಲ್ಲಿ ಕುಳಿತುಕೊಂಡು ಏನ್ ಮಾಡಬೇಕು? ಸರಿಯಾಗಿ ಪಾಠಗಳನ್ನ ಏನ್ ಮಾಡಬೇಕು? ಆಲಿಸಬೇಕು. ಹೀಗೆ ಬಹಳಷ್ಟು ಏನಾಗಿರ್ತಾವ ಅಂದ್ರ ಶಾಲೆಗಳಲ್ಲಿ ನಿಯಮಗಳು ಇರ್ತಿರ್ತಾವ. ಆ ನಿಯಮಗಳಿಗೆ ತಕ್ಕಂತೆ ನೀವು ಏನ್ ಮಾಡ್ತೀರಿ? ಶಾಲೆಗಳಲ್ಲಿ ಇರ್ತಿರಲ್ಲ. ಹಾಗೆಯೇ ಪದ್ಯಗಳನ್ನ ರಚನೆ ಮಾಡುವಾಗ ಹಳೆಗನ್ನಡದ ಮತ್ತು ನಡುಗನ್ನಡದ ಕವಿಗಳು ಕೆಲವೊಂದಿಷ್ಟ ನಿಯಮಗಳನ್ನ ಪಾಲನೆ ಮಾಡ್ತಿದ್ರು. ಕೆಲವೊಂದಿಷ್ಟ ನಿಯಮಗಳಿದ್ದು ಆ ನಿಯಮಗಳಿಗೆ ಅನುಗುಣವಾಗಿ ಏನ್ ಮಾಡ್ತಿದ್ರು ಅಂದ್ರ ಪದ್ಯಗಳನ್ನ ರಚನೆ ಮಾಡುವಂತಹ ಕೆಲಸವನ್ನ ಮಾಡ್ತಿದ್ರು. ಅದಕ್ಕೇನೆ ಏನಂತ ಕರಿತಿದ್ರು? ಛಂದೋ ನಿಯಮ ಅಂತ ಕರಿತಿದ್ರು. ಆ ಛಂದೋ ನಿಯಮಗಳಿಗೆ ಏನಂತ ಕರೀತಾರೆ ಅಂದ್ರ ಛಂದಸ್ಸು ಶಾಸ್ತ್ರ ಅಂತ ಕರೀತಾರೆ, ಅಥವಾ ಛಂದಸ್ಸು ವ್ಯಾಕರಣಾಂಶ ಅಂತ ಕರೀತಾರೆ. ಅರ್ಥ ಆಯ್ತಲ್ಲ? ಮತ್ತೊಮ್ಮೆ ಸವಿವರವಾಗಿ ಹೇಳ್ಬೇಕಾದ್ರೆ ಹಳೆಗನ್ನಡದ ಮತ್ತು ನಡುಗನ್ನಡದ ಕವಿಗಳು ಪದ್ಯಗಳನ್ನ ರಚನೆ ಮಾಡುವಾಗ ಮುಕ್ತವಾಗಿ ಪದ್ಯಗಳನ್ನ ರಚನೆ ಮಾಡ್ತಾ ಇರಲಿಲ್ಲ. ಕೆಲವೊಂದಿಷ್ಟ ನಿಯಮಗಳಿಗೆ ಅನುಗುಣವಾಗಿ, ಅಂದ್ರ ಕೆಲವೊಂದಿಷ್ಟು ನಿಯಮಗಳಿದ್ದು ಆ ನಿಯಮಗಳಿಗೆ ಅನುಗುಣವಾಗಿ, ಅಂದ್ರೆ ಉದಾಹರಣೆಗೆ ಹೇಳ್ಬೇಕಂದ್ರೆ ಇಂಥ ಸಾಲಲ್ಲಿ ಇಂತಿಷ್ಟೇ ಅಕ್ಷರಗಳು ಬರಬೇಕು, ಇಂಥ ಮಾತ್ರದ್ದೇ ಅಕ್ಷರಗಳು ಬರಬೇಕು, ಇಂಥ ಗುಂಪುಗಳೇ ಸಾಲಿನಲ್ಲಿ ಬರಬೇಕು, ಇಂಥ ನಿಯಮಗಳಿದ್ದು ಈ ನಿಯಮಗಳಿಗೆ ಅನುಗುಣವಾಗಿ ಏನ್ ಮಾಡ್ತಿದ್ರು ಅಂದ್ರ ಪದ್ಯಗಳನ್ನ ರಚನೆ ಮಾಡ್ತಿದ್ರು. ಆ ನಿಯಮಗಳಿಗೆ ಏನಂತ ಕರೀತಿದ್ರು? ಛಂದೋ ನಿಯಮ ಅಥವಾ ಛಂದಸ್ಸು ಶಾಸ್ತ್ರ ಅಥವಾ ಛಂದಸ್ಸು ವ್ಯಾಕರಣಾಂಶ ಅಂತ ಕರೀತಿದ್ರು. ಅವಾಗ ಈ ಛಂದಸ್ಸನ್ನ ಅಭ್ಯಾಸ ಮಾಡುವುದರ ಮುಖಾಂತರ ಹಳೆಗನ್ನಡ ಮತ್ತು ನಡುಗನ್ನಡದ ಕವಿಗಳು ಪದ್ಯಗಳನ್ನ ರಚನೆ ಮಾಡುವಾಗ ಯಾವ ಯಾವ ನಿಯಮಗಳನ್ನ ಅವರು ಬಳಕೆ ಮಾಡ್ತಿದ್ರು ಎನ್ನುವುದನ್ನ ಇದರ ಮುಖಾಂತರ ತಿಳ್ಕೊಳ್ಳುವಂತ ಕೆಲಸವನ್ನ ಮಾಡೋದ್ರಿ.
ಈಗಾಗಲೇ ಗೊತ್ತಾಯ್ತಲ್ಲ, ಛಂದಸ್ ಅಂದ್ರೆ ಪದ್ಯಗಳನ್ನ ರಚನೆ ಮಾಡುವಾಗ ಏನ್ ಕವಿಗಳು ನಿಯಮಗಳನ್ನ ಬಳಕೆ ಮಾಡ್ತಿದ್ರಲ್ಲ, ಆ ನಿಯಮಗಳನ್ನ ತಿಳಿಸುವಂತ ಶಾಸ್ತ್ರವೇ ಛಂದಸ್ಸು ಶಾಸ್ತ್ರ. ಮತ್ತದು ಕೇವಲ ಪದ್ಯ ಭಾಗಕ್ಕೆ ಮಾತ್ರ ಸೀಮಿತವಾಗಿದ್ದ ಗದ್ಯ ಭಾಗದಲ್ಲಿ ಛಂದಸ್ಸಿನ ಬಳಕೆ ಆಗುವುದಿಲ್ಲ. ಅದೇ ಅಲಂಕಾರವನ್ನು ನಾವು ತೆಗೆದುಕೊಂಡ್ರೆ ಅಲಂಕಾರ ಗದ್ಯದಲ್ಲೂ ಪದ್ಯದಲ್ಲೂ ಎರಡರಲ್ಲಿಯೂ ಕೂಡ ಬಳಕೆಯಾಗುವಂತ ವ್ಯಾಕರಣ ಅಂಶ. ಇನ್ನು ಈ ಛಂದಸ್ಸಿನಲ್ಲಿ ಪ್ರಮುಖವಾಗಿ 3 ಪ್ರಕಾರಗಳು. ಎಷ್ಟು ಪ್ರಕಾರಗಳು ಛಂದಸ್ಸಿನಲ್ಲಿ? 3 ಪ್ರಕಾರಗಳನ್ನು ನಾವು ನೋಡ್ತೀವಿ. ಮೊದಲನೇದಾಗಿ ಯಾವುದು? ಪ್ರಾಸ. ಮೊದಲನೇ ಪ್ರಕಾರ ಪ್ರಾಸ, ಎರಡನೇದು ಯತಿ, ಮೂರನೇದು ಗಣ. ಮೂರು ಪ್ರಕಾರಗಳನ್ನ ನಾವು ನೋಡ್ತೀವಿ. ಯಾವ 3 ಪ್ರಕಾರಗಳು? ಪ್ರಾಸ, ಯತಿ ಮತ್ತು ಗಣ. ಛಂದಸ್ಸಿನ ಪ್ರಮುಖವಾದಂತಹ ಈ 3 ಪ್ರಕಾರಗಳನ್ನ ನಾವು ನೋಡ್ತೀವಿ. ಇನ್ನು ಪ್ರಾಸದಲ್ಲಿ ಮತ್ತೆ ಬಹಳಷ್ಟು ಪ್ರಕಾರಗಳು ಬರ್ತಾವು. ಅವುಗಳನ್ನ ಉದಾಹರಣೆ ಸಹಿತವಾಗಿ ನೋಡೋಣ್ರಿ. ಯತಿಯ ಬಗ್ಗೆಯೂ ಕೂಡ ನೋಡೋಣ್ರಿ, ಗಣದ ಬಗ್ಗೆಯೂ ಕೂಡ ನೋಡೋಣ್ರಿ. ಒಂದೊಂದಾಗಿ ಇವುಗಳನ್ನ ನೋಡ್ತಾ ಹೋಗೋಣ್ರೆ. ಪ್ರಥಮವಾಗಿ ಪ್ರಾಸದ ಬಗ್ಗೆ ತಿಳಿದುಕೊಳ್ಳೋಣ. ಇದಿಷ್ಟು ನಿಮಗೆ ಗೊತ್ತಿರಲಿ. ಛಂದಸ್ಸಿನಲ್ಲಿ 3 ಪ್ರಕಾರಗಳು, ಪ್ರಾಸ, ಯತಿ ಮತ್ತು ಗಣ ಎನ್ನುವುದು ಗೊತ್ತಿರಲಿ. ಇನ್ನ ಛಂದಸ್ಸಿನ ಮೊದಲನೇ ಪ್ರಕಾರವಾದಂತಹ ಪ್ರಾಸದ ಕುರಿತಾಗಿ ತಿಳಿದುಕೊಳ್ಳೋಣ. ಪ್ರಾಸ ಎಂದರೇನು, ಅವುಗಳಲ್ಲಿ ಬರುವಂತಹ ಪ್ರಕಾರಗಳನ್ನ ಉದಾಹರಣೆಗಳ ಸಹಿತವಾಗಿ ತಿಳಿದುಕೊಳ್ಳೋಣ್ರೆ. ಪ್ರಾಸ ಎಂದರೆ ಒಂದನೇದಾಗಿ ಪ್ರಾಸ ಎಂದರೆ ಪದ್ಯದ ನಿರ್ದಿಷ್ಟ 2 ಸ್ವರಗಳ ಮಧ್ಯದಲ್ಲಿ ಒಂದೇ ವ್ಯಂಜನಾಕ್ಷರ ಎಲ್ಲಾ ಸಾಲಿನಲ್ಲಿ ಬಂದಿದ್ರೆ ಅದನ್ನ ನಾವು ಏನಂತ ಕರಿಬೇಕು? ಪ್ರಾಸ ಅಂತ ಕರಿಬೇಕು. ನಿರ್ದಿಷ್ಟವಾದಂತ 2 ಸ್ವರಗಳ ಮಧ್ಯದಲ್ಲಿ ಒಂದೇ ವ್ಯಂಜನಾಕ್ಷರ ಎಲ್ಲಾ ಸಾಲಿನಲ್ಲಿ, ಪದ್ಯದ ಎಲ್ಲಾ ಸಾಲಿನಲ್ಲಿ ಬಂದಿದ್ರೆ ಅದನ್ನ ನಾವು ಏನಂತ ಕರಿಬೇಕು? ಪ್ರಾಸ ಅಂತ ಕರಿಬೇಕು. ಅಂದ್ರೆ ನಿರ್ದಿಷ್ಟವಾದಂತ 2 ಸ್ವರಗಳ ಮಧ್ಯದಲ್ಲಿ ಏನಾಗಿರ್ತಂದ್ರ ಒಂದು ವ್ಯಂಜನಾಕ್ಷರ ಎಲ್ಲಾ ಸಾಲಿನಲ್ಲಿ ಕೂಡ ಬಂದಿರ್ತದ. ಅದನ್ನೇ ನಾವೇನಂತ ಕರಿಬೇಕು? ಪ್ರಾಸ ಅಂತ ಕರಿಬೇಕು. ಇನ್ನು ಈ ಪ್ರಾಸದಲ್ಲಿ ಎಷ್ಟು ಪ್ರಕಾರಗಳಂದ್ರೆ 3 ಪ್ರಕಾರಗಳು. ಎಷ್ಟು ಪ್ರಕಾರಗಳು? ಮತ್ತೆ 3 ಪ್ರಕಾರಗಳನ್ನ ನಾವು ನೋಡ್ತೀವಿ. ಅವು ಯಾವಂದ್ರೆ ಆದಿಪ್ರಾಸ, ಮಧ್ಯಪ್ರಾಸ ಮತ್ತು ಅಂತ್ಯಪ್ರಾಸ. ಮತ್ತೆ 3 ಪ್ರಕಾರಗಳನ್ನಾಗಿ ಪ್ರಾಸವನ್ನ ವಿಂಗಡಣೆ ಮಾಡ್ತೀವಿ. ಆದಿಪ್ರಾಸ, ಮಧ್ಯಪ್ರಾಸ ಮತ್ತು ಅಂತ್ಯಪ್ರಾಸವನ್ನಾಗಿ ನಾವು ಏನ್ ಮಾಡ್ತೀವಿ? ವಿಂಗಡಣೆ ಮಾಡ್ತೀವಿ. ಅದರಲ್ಲಿ ಒಂದೇದು ಯಾವಂದ್ರ ಆದಿಪ್ರಾಸ. ಇದು ಬಹಳ ಮಹತ್ವದ್ದು. ಆದಿಪ್ರಾಸ ಎಂದರೇನು ನಿಮ್ಗೆ ಗೊತ್ತಿರಬೇಕು, ಮತ್ತದು ಯಾವ ತರನಾಗಿ ಪದ್ಯದಲ್ಲಿ ಬಳಕೆ ಆಗ್ತದೆ ಎನ್ನುವುದು ಕೂಡ ಗೊತ್ತಿರಬೇಕು. ಇದರ ಬಗ್ಗೆ ವಿಶೇಷವಾಗಿ ಪ್ರಶ್ನೆ ಬರ್ತದ. ಆದಿಪ್ರಾಸ ಎಂದರೆ ಪದ್ಯದಲ್ಲಿ ಮೊದಲಿನ 2 ಸ್ವರಗಳ ಮಧ್ಯದಲ್ಲಿ ಒಂದು ವ್ಯಂಜನಾಕ್ಷರ ಪ್ರತಿ ಸಾಲಿನಲ್ಲಿ ಬಂದ್ರೆ ಅದನ್ನೇ ನಾವು ಏನಂತ ಕರಿಬೇಕು? ಆದಿಪ್ರಾಸ ಅಂತ ಕರಿಬೇಕು. ಅಂದ್ರೆ ಮೊದಲೆರಡು ಸ್ವರಗಳ ಮಧ್ಯದಲ್ಲಿ ಒಂದೇ ವ್ಯಂಜನಾಕ್ಷರ ಪ್ರತಿ ಸಾಲಿನಲ್ಲಿ ಬಂದಿದ್ರೆ ಅದನ್ನ ನಾವು ಏನಂತ ಕರಿಬೇಕು? ಆದಿಪ್ರಾಸ ಅಂತ ಕರಿಬೇಕು. ಅಥವಾ ಇದಕ್ಕೆ ಮತ್ತೊಂದು ಉದಾಹರಣೆ ಹೇಳಬೇಕಂದ್ರೆ ಪ್ರತಿ ಸಾಲಿನ 2ನೇ ಅಕ್ಷರ ಒಂದೇ ಇದ್ರೆ, ಪ್ರತಿ ಸಾಲಿನಲ್ಲಿ ಒಂದೇ ಇದ್ರೆ ಅದನ್ನ ನಾವು ಏನಂತ ಕರಿಬೇಕು? ಆದಿಪ್ರಾಸ ಅಂತ ಕರಿಬೇಕು. ಇದಕ್ಕೆ ನಾನು ಉದಾಹರಣೆ ಕೊಡ್ತೇನೆ. ಉದಾಹರಣೆಯನ್ನು ನೋಡಿದಾಗ ನಿಮಗೆ ಸ್ಪಷ್ಟವಾಗಿ ಆದಿಪ್ರಾಸ ಎಂದರೇನು ಅರ್ಥ ಆಗ್ತದೆ. ಒಂದು ಉದಾಹರಣೆಯನ್ನ ನೋಡ್ರಿ. ಆದಿಪ್ರಾಸಕ್ಕೆ ಒಂದು ಉದಾಹರಣೆ. ಭಿನ್ನಃ ಗುರುವೇ ಧ್ಯಾನಕ್ಕೆ ಬೇಸರ ಆದಾಗ ಇವನು ಪೂರ್ತಿ ಪದ್ಯವನ್ನ ಬರಿತಾ ಇದ್ದೀನಿ. ನಿನ್ನಾದಿಯ ಮಾಡಿಕೊಂಡು ನಿನ್ನಾದಿಯ ಮಾಡಿಕೊಂಡು ಕನ್ನಡ ತೊಳಗೊಂಡು
ಪ್ರತ್ಯಯ ಬೇರುವೇನೆಂದು ನಿನ್ನಾಜ್ಞೆ ಕಂಡ ನನ್ನೊಡೆಯ. ಪದ್ಯವನ್ನ ಗಮನಿಸ್ರಿ. ಒಂದು ಪದ್ಯವನ್ನ ನಾನು ಬರೆದಿದ್ದೇನೆ, ಪದ್ಯವನ್ನ ನೋಡ್ರಿ. ಈಗ ನಾವು ಇದರಲ್ಲಿ ಏನನ್ನ ಗುರುತಿಸಬೇಕಾಗಿದೆ? ಆದಿಪ್ರಾಸವನ್ನ ಗುರುತಿಸಬೇಕಾಗಿದೆ. ಇದು ಎದಕ್ಕೆ ಉದಾಹರಣೆ ಇದೆ ಅಂದ್ರೆ ಆದಿಪ್ರಾಸಕ್ಕೆ ಉದಾಹರಣೆಗಿದೆ. ಇದನ್ನ ಹೇಗೆ ಇದು ಆದಿಪ್ರಾಸಕ್ಕೆ ಉದಾಹರಣೆ ಆಗಿದೆ ಅನ್ನೋದನ್ನ ಈಗ ನಾವು ತಿಳ್ಕೋಬೇಕು. ಈಗ ನಾನು ಮೌಖಿಕವಾಗಿ ಹೇಳಿದ್ದೆ, ಆದಿಪ್ರಾಸ ಅಂದ್ರೆ ಮೊದಲೆರಡು ಸ್ವರಗಳ ಮಧ್ಯದಲ್ಲಿ ಒಂದೇ ವ್ಯಂಜನಾಕ್ಷರ ಪ್ರತಿ ಸಾಲಿನಲ್ಲಿ ಬಂದಿದ್ರೆ ಅದನ್ನ ನಾವು ಆದಿಪ್ರಾಸ ಅಂತ ಕರಿಬೇಕಂತ ಹೇಳಿದ್ದೆ. ಈಗ ಈ ಅನ್ವಯ ಆಗಿದೆಯೋ ಇಲ್ಲೋ ಎನ್ನುವುದನ್ನ ನೋಡೋಣ್ರಿ. ಈಗ ಮೊದಲೆರಡು ಸ್ವರಗಳನ್ನ ನಾವು ಹುಡುಕಬೇಕು. ನಾವೇನ್ ನಿಯಮದಲ್ಲಿ ನೋಡಿದ್ದೇವೆ, ಮೊದಲೆರಡು ಸ್ವರಗಳ ಮಧ್ಯದಲ್ಲಿ ಒಂದೇ ವ್ಯಂಜನಾಕ್ಷರ ಎಲ್ಲಾ ಸಾಲಿನಲ್ಲಿ ಬಂದಿದ್ರೆ ಅನ್ನೋದನ್ನ ತಿಳ್ಕೊಂಡೇವೆ. ಹಾಗಾದ್ರೆ ಮೊದಲೆರಡು ಸ್ವರಗಳು ಯಾವುವು ಎನ್ನುವುದನ್ನ ನೋಡ್ಬೇಕು. ಇಲ್ಲಿ ಬಿ ಬಿ ಇದ, ಅವಾಗ ಇಲ್ಲಿ ಯಾವ ಸ್ವರ ಇದ? ಇ. ಬಿ ಇಲ್ಲಿ ಯಾವ ಸ್ವರ ಇದ? ಇ ಇದ. ಬಿ ಪ್ಲಸ್ ಇ ಬಿ ಆಗ್ಯದ. ಅವಾಗ ಇದ. ನಲ್ಲಿ ಯಾವ್ದದ? ಅ ಇದ. ಅ ಇದ. ಅವಾಗ ಒಟ್ಟಾರೆಯಾಗಿ ಭಿನ್ನ ಶಬ್ದವನ್ನು ನೋಡಿದಾಗ ಬಿ ಮತ್ತು ನ ಇವು ಎರಡು ಅಕ್ಷರಗಳು ಮೊದಲಿಗೆ ಬರ್ತವೆ. ಇವನ್ನ ಬಿಡಿಸ್ಬಾರ್ದಾಗ ನೋಡ್ರಿ. ಬ ಪ್ಲಸ್ ಇ ಬಿ, ನ ಪ್ಲಸ್ ನ ಇದೆ. ಈ ತರನಾಗಿ ಬಿ ಮತ್ತು ನ ಮೊದಲೆರಡು ನಾವು ನೋಡ್ತೇವೆ. ಆಗ ಈ ಮೊದಲನೇ ಬಿ ಮತ್ತು ನ ಇವುಗಳ ಮಧ್ಯದಲ್ಲಿ ಇರುವಂತಹ ವ್ಯಂಜನಾಕ್ಷರ ಯಾವುದದ? ನ ಇದ. ಯಾವುದದ? ನ ಇದ. ಇವೆರಡು ಮಧ್ಯದಲ್ಲಿ ಯಾವುದದ? ನ ಎನ್ನುವಂತಹ ವ್ಯಂಜನಾಕ್ಷರ ಇಲ್ಲಿ ಇರುವುದನ್ನು ನಾವು ಗಮನಿಸಬಹುದು. ಅವಾಗ ಇದ ನ ಎನ್ನುವುದೇ ಈ ನ ವ್ಯಂಜನಾಕ್ಷರವೇ ಏನಾಗ್ತದೆ? ಇಲ್ಲಿ ಪ್ರಾಸಾಕ್ಷರ ಆಗ್ತದೆ. ಇದೇ ಯಾವುದರ? ಪ್ರಾಸಾಕ್ಷರ. ಯಾವುದಲ್ಲಿ? ನ ಎನ್ನುವುದೇ, ನ ವ್ಯಂಜನ ಎನ್ನುವುದೇ ಪ್ರಾಸಾಕ್ಷರ. ಮೊದಲನೆಯ ಸ್ವರ ಯಾವುದ? ಇ ಇದ. ಎರಡನೇ ಸ್ವರ ಯಾವುದ? ಅ ಇದ. ಇವೆರಡರ ಮಧ್ಯದಲ್ಲಿ ಇರುವಂತಹ ವ್ಯಂಜನಾಕ್ಷರ ಯಾವುದ? ನ ಇದ. ಈ ಕಡೆ ಬಿ ಬರ್ತದ, ಅದನ್ನು ಬಿಡಬೇಕು. ಇ ಮತ್ತು ಅ ಮಧ್ಯದಲ್ಲಿ ಯಾವುದ? ನ ಇದ. ಇನ್ನ ಈ ಕಡೆ ಮತ್ತು ಹ, ಇಲ್ಲಿ ಸ್ವರದ ಅ ಇದ. ಮತ್ತೆ ಇದರ ಅ ಮಧ್ಯದಲ್ಲಿ ಇರುವಂತಹ ವ್ಯಂಜನಾಕ್ಷರ ಯಾವ್ದು ಬರ್ತದ? ಹ ಬರ್ತದ. ಇನ್ನು ಮುಂದ ಇಲ್ಲಿ ಉ ಇದ. ಉ ಉ ಉ ಇದಲ್ಲ. ಅ ಮತ್ತು ಉ ಅ ಮತ್ತು ಉ ಈ ಸ್ವರಗಳ ಮಧ್ಯದಲ್ಲಿ ಬರುವಂತಹ ವ್ಯಂಜನಾಕ್ಷರ ಯಾವುದು? ಗ. ಅರ್ಥ ಆಗ್ತದೆಯಲ್ಲ? ನೆಕ್ಸ್ಟ್ ಉ ಮತ್ತು ರು, ಮತ್ತೆ ಉ ಇದ. ಉ ಮತ್ತೆ ಉ ಮಧ್ಯದಲ್ಲಿ ಬರುವಂತಹ ಸ್ವರ ಯಾವ್ದ? ರ ಇದ. ಈ ತರನಾಗಿ ನಾವು ಸ್ವರಗಳ ಮಧ್ಯದಲ್ಲೇ ವ್ಯಂಜನಾಕ್ಷರಗಳನ್ನ ಹುಡುಕ್ತಾ ಹೋಗ್ತೀವಿ. ಹಾಗಾದ್ರೆ ಇಲ್ಲಿ ಮೊದಲನೇ ಇ ಮತ್ತು ಅ ಮಧ್ಯದಲ್ಲಿ ಯಾವ ಸ್ವರ ಇದ? ನ ಇದ. ಇದೇನಿಲ್ಲ. ಅದೇ ತರನಾಗಿ ಎರಡನೇ ಸಾಲಿಗೆ ಬರ್ರಿ. ಇಲ್ಲಿಯೂ ಕೂಡ ಏನಿದೆ? ಮೊದಲನೇದ ಸ್ವರ ಇ ಇದ, ಎರಡನೇದ ಅ ಇದ, ಮತ್ತೆ ಇಲ್ಲಿ ಮಧ್ಯದಲ್ಲಿ ಯಾವ್ದ? ನ ಇದ. ಇಲ್ಲಿ ಕೂಡ ನೋಡ್ರಿ, ಮೊದಲನೇ ಸ್ವರ ಅ ಇದ, ಎರಡನೇ ಸ್ವರ ಕೂಡ ಅ ಇದ. ಇಲ್ಲಿ ಮಧ್ಯದಲ್ಲಿ ಯಾವ್ದ? ನ ವ್ಯಂಜನಾಕ್ಷರವೇ ಇದೆ. ನಾಲ್ಕನೇ ಸಾಲಿನಲ್ಲಿ ನೋಡ್ರಿ, ಇಲ್ಲೂ ಕೂಡ ನೀ ಇದೆ, ಎರಡನೇ ಸ್ವರ ಆ ಇದೆ, ಆ ಮಧ್ಯದಲ್ಲಿ ಮತ್ತೆ ಯಾವ್ದಿದೆ? ನ ವ್ಯಂಜನಾಕ್ಷರವೇ ಇದೆ. ಅಂದ್ರ ಮೊದಲನೇ ಸಾಲಿನಲ್ಲಿ ಈ ಅ ಮಧ್ಯದಲ್ಲಿ ನ ಇದೆ, ಎರಡನೇ ಸಾಲಿನಲ್ಲಿ ಈ ಅ ಮಧ್ಯದಲ್ಲಿ ನ ಇದೆ, ಮೂರನೇ ಸಾಲಿನಲ್ಲಿ ಅ ಮಧ್ಯದಲ್ಲಿ ನ ಇದೆ, ನಾಲ್ಕನೇ ಸಾಲಿನಲ್ಲಿ ಈ ಮತ್ತು ಆ ಮಧ್ಯದಲ್ಲಿ ನ ಇದೆ. ಈ ತರನಾಗಿ ಪ್ರತಿ ಸಾಲಿನ ಮೊದಲೆರಡು ಸ್ವರಗಳ ಮಧ್ಯದಲ್ಲಿ ಒಂದೇ ವ್ಯಂಜನಾಕ್ಷರ ಯಾವ್ದು ಬರ್ತದ? ನ ವ್ಯಂಜನಾಕ್ಷರವೇ ಎಲ್ಲಾ ಸಾಲಿನಲ್ಲಿ ಬರ್ತದ. ಅದಕ್ಕಾಗಿ ಈ ಪದ್ಯವನ್ನು ನಾವು
ಯಾವ ಪ್ರಾಸ ಅಂತ ಕರಿಬೇಕು? ಆದಿ ಪ್ರಾಸ ಅಂತ ಕರಿಬೇಕು. ಯಾವ ಪ್ರಾಸ ಅಂತ ಕರಿಬೇಕು? ಆದಿ ಪ್ರಾಸ ಅಂತ ಕರಿಬೇಕು. ಅದಕ್ಕಾಗಿ ಈ ಒಂದು ಪದ್ಯ ಎದಕ್ಕೆ ಉದಾಹರಣೆ? ಆದಿ ಪ್ರಾಸಕ್ಕೆ ಉದಾಹರಣೆ ಆಗಿದೆ. ಅರ್ಥ ಆಯ್ತಲ್ಲ? ಮೊದಲೆರಡು ಸ್ವರಗಳ ಮುಂದೆ ಮಧ್ಯದಲ್ಲೇ ಒಂದೇ ವ್ಯಂಜನಾಕ್ಷರ ಎಲ್ಲಾ ಸಾಲಿನಲ್ಲಿ ಬಂದ್ರೆ ಅದನ್ನೇ ನಾವು ಆದಿ ಪ್ರಾಸ ಅಂತ ಕರಿಬೇಕು. ಇಲ್ಲಿ ನೋಡ್ರಿ, ಇಲ್ಲ ಎರಡನೇ ಸಾಲಿ ಸ್ವಲ್ಪ ಮತ್ತೆ ಉದಾಹರಣೆ ನೋಡ್ರಿ. ಮೊದಲನೇ ಸ್ವರ ಇ ಐತಿ, ಎರಡನೇ ಸ್ವರ ಅ ಐತಿ, ಮೂರನೇ ಸ್ವರ ಯಾವ್ದಾಗ್ತದ? ಅ ಆಗ್ತದ. ನಾ ಅಂದ್ರೆ ನ ಪ್ಲಸ್ ಆ ನ, ಅವಾಗ ಅದ್ರ ಮಧ್ಯದಲ್ಲಿ ಮತ್ತೆ ಯಾವ್ದ? ನ ವ್ಯಂಜನಾಕ್ಷರ ಇದೆ. ನಾಲ್ಕನೇ ಸ್ವರ ಯಾವ್ದಾಗ್ತದ? ಇ ಆಗ್ತದ. ಈ ಮಧ್ಯದಲ್ಲಿ ಯಾವ್ದೈತಿ? ದ ಇದೆ. ಈ ತರ ನಾವು ಸ್ವರಗಳ ಮಧ್ಯದಲ್ಲಿ ಏನ್ ಮಾಡ್ತೀವಿ? ವ್ಯಂಜನಗಳನ್ನ ಉತ್ಸ್ತಾ ಹೋಗ್ತೀವಿ. ಹಾಗೆ ಇದ್ದಲ್ಲಿ ಮೊದಲೆರಡು ಸ್ವರಗಳ ಮಧ್ಯದಲ್ಲಿ ಪ್ರತಿ ಸಾಲಿನಲ್ಲಿಯೂ ಒಂದೇ ವ್ಯಂಜನಾಕ್ಷರ ಬಂದಿದ್ರೆ ಅದನ್ನ ಏನಂತ ಕರಿಬೇಕು? ಆದಿ ಪ್ರಾಸ ಅಂತ ಕರಿಬೇಕು. ಅರ್ಥ ಆಯ್ತಲ್ಲ? ಇದಕ್ಕೆ ನಾವೇನಂತ ಕರಿತೀವಿ? ಆದಿ ಪ್ರಾಸ ಅಂತ ಕರಿತೀವಿ. ಇನ್ನು ಮತ್ತೊಂದು ಉದಾಹರಣೆ ನಾನು ಹೇಳಿದ್ದೆ, ಎರಡು ನಿಯಮಗಳನ್ನು ಹೇಳ್ತೀವಿ. ಒಂದು, ಮೊದಲೆರಡು ಸ್ವರಗಳ ಮಧ್ಯದಲ್ಲಿ ಒಂದೇ ವ್ಯಂಜನಾಕ್ಷರ ಬಂದ್ರೆ ಅದನ್ನು ಆದಿಪ್ರಾಸ ಅಂತ ಕರಿಬೇಕು. ಅಥವಾ ಪ್ರತಿ ಸಾಲಿನಲ್ಲಿಯೂ ಎರಡನೇ ವ್ಯಂಜನಾಕ್ಷರ ಒಂದೇ ಇದ್ರೆ ಅದನ್ನು ನಾವು ಏನಂತ ಕರಿಬೇಕು? ಆದಿಪ್ರಾಸ. ಎರಡು ಪ್ರಕಾರವಾಗಿ ನಾವು ಆದಿಪ್ರಾಸವನ್ನ ಗುರುತಿಸಬಹುದು. ಒಂದು ಪ್ರಕಾರವಾಗಿ ಮೊದಲೆರಡು ಸ್ವರಗಳ ಮಧ್ಯದಲ್ಲಿ ಒಂದೇ ವ್ಯಂಜನಾಕ್ಷರ ಎಲ್ಲಾ ಸಾಲಿನಲ್ಲಿ ಬಂದಿದ್ರೆ ಅದು ಕೂಡ ಆದಿಪ್ರಾಸ. ಅಥವಾ ಪ್ರತಿ ಸಾಲಿನ ಎರಡನೇ ಅಕ್ಷರ ಒಂದೇ ಪ್ರಕಾರದ ವ್ಯಂಜನಾಕ್ಷರ ಆಗಿದ್ರೆ ಅದನ್ನ ನಾವು ಏನಂತ ಕರಿಬೇಕು? ಆದಿಪ್ರಾಸ ಅಂತಾನೆ ಕರಿಬೇಕು. ಇಲ್ಲ, ಎರಡನೇ ಈ ನಿಯಮ ನಿಮಗೆ ಬಹಳ ಸುಲಭ ಆಗಬಹುದು. ಬಿ ಮುಂದ ನ ಇದ, ಯಾವ್ದ? ನ. ನೀದ ನೀ ಮುಂದ ನ ಇದ, ಕದ ಮುಂದ ನ ಇದ, ನೀದ ನೀ ಮುಂದ ನ ಇದ ಅಂದ್ರೆ ಅದು ನ ಬರ್ತದ. ಅಂದ್ರೆ ಎರಡನೇ ಅಕ್ಷರ ಇಲ್ಲಿ ನೋಡ್ರಿ, ಲಾಸ್ಟಿನಿ ಅಂದ್ರೆ ನಿಮಗೆ ಗೊತ್ತಾಗ್ತದೆ. ಪ್ರತಿ ಸಾಲಿನಲ್ಲಿ ಎರಡನೇ ಅಕ್ಷರ ಯಾವ್ದು? ನ ಇದೆ ನೋಡ್ರಿ. ಬಿ ನ, ನೀ ನ, ಕ ನ, ನೀ ನ. ಈ ತರನಾಗಿ ಎಲ್ಲಾ ಸಾಲಿನಲ್ಲಿ ಎರಡನೇ ಅಕ್ಷರ ಒಂದೇ ವ್ಯಂಜನಾಕ್ಷರ ಆಗಿದೆ. ಯಾವ್ದಾಗಿದೆ? ನ ನ ನ ನ ಆಗಿದೆ. ಇದಕ್ಕೆ ನಾವೇನಂತ ಕರಿಬೇಕು? ನೇರವಾಗಿ ಆದಿಪ್ರಾಸ ಅಂತ ಕರಿಬೇಕು. ಇಷ್ಟು ಆದಿಪ್ರಾಸಕ್ಕೆ ಉದಾಹರಣೆ. ಇನ್ನ ಇದಾದ ನಂತರ ನಾವು ಮಧ್ಯಪ್ರಾಸವನ್ನ ನೋಡೋಣ. ಮಧ್ಯಪ್ರಾಸ, ಈ ಮಧ್ಯಪ್ರಾಸದ ಬಗ್ಗೆ ನಾವು ನೋಡ್ಬೇಕಾದ್ರೆ ವಿದ್ಯಾರ್ಥಿಗಳೇ, ವಿಶೇಷವಾಗಿ ನಮ್ಮ ಹಳೆಗನ್ನಡ ಮತ್ತು ನಡುಗನ್ನಡದ ಕವಿಗಳು ಈ ಮಧ್ಯಪ್ರಾಸವನ್ನ ಬಹಳಷ್ಟ ಬಳಕೆ ಮಾಡಿಲ್ಲ. ಹೆಚ್ಚಿನ ಪ್ರಮಾಣದಲ್ಲಿ ಬಳಕೆ ಮಾಡಿಲ್ಲ. ಈ ಮಧ್ಯಪ್ರಾಸ ಬಳಕೆ ಆಗಿರುವುದು ಬಹಳ ವಿರಳ. ನಮ್ಮ ಈ ಪ್ರೌಢಶಾಲಾ ಹಂತದ ಏನ್ ಪದ್ಯಗಳಿಲ್ಲ ಅವುಗಳಲ್ಲಂತೂ ಏನಾಗಿಲ್ಲ ಅಂದ್ರೆ ಮಧ್ಯಪ್ರಾಸದ ಬಳಕೆ ಆಗೇ ಇಲ್ಲ. ಅಲ್ಲಲ್ಲಿ ಸ್ವಲ್ಪ ಒಂದೆರಡು ಮೂರು ಸಾಲಿನಲ್ಲಿ ಆಗಿರ್ಬೇಕಷ್ಟೇ. ಅದನ್ನ ಬಿಟ್ರೆ ಹೊರತುಪಡಿಸಿದ್ರೆ ಮಧ್ಯಪ್ರಾಸದ ಬಳಕೆ ಆಗಿಲ್ಲ. ಅದು ಕೂಡ ಮಧ್ಯಪ್ರಾಸ ಎಂದರೆ ಏನು ಎನ್ನುವುದನ್ನ ತಿಳ್ಕೊಳ್ಳಲೇಬೇಕು. ಅವಾಗ ಮಧ್ಯಪ್ರಾಸ ಅಂದ್ರೆ ಇವಾಗ ನಿಮ್ಗೆ ಹೇಳಿದ ನಾನು, ಪದ್ಯದ ಪ್ರತಿ ಸಾಲಿನ ಮೊದಲೆರಡು ಸ್ವರಗಳ ಮಧ್ಯದಲ್ಲಿ ಒಂದೇ ವ್ಯಂಜನಾಕ್ಷರ ಬಂದ್ರೆ ಅದನ್ನ ನಾವೇನಂತ ಕರಿಬೇಕು? ಆದಿಪ್ರಾಸ ಅಂತ ಕರಿಬೇಕು. ಹಾಗೆ ಅಂತ್ಯಪ್ರಾಸವು ಕೂಡ ಹೇಗಿದ್ದಿರ್ತಂದ್ರ ಕೊನೆಯ ಎರಡು ಸ್ವರಗಳ ಮಧ್ಯದಲ್ಲಿ ಒಂದೇ ವ್ಯಂಜನಾಕ್ಷರ ನಿಯಮಿತವಾಗಿ ಎಲ್ಲಾ ಸಾಲಿನಲ್ಲಿ ಬಂದ್ರೆ ಅದನ್ನು ಕೂಡ ನಾವೇನಂತ ಕರಿಬೇಕು? ಅಂತ್ಯಪ್ರಾಸ ಅಂತ ಕರಿಬೇಕು. ಅರ್ಥ ಆಯ್ತಲ್ಲ? ನಿಮ್ಗೆ ಅರ್ಥ ಆಗ್ತಾ ಇದ್ದಿರ್ಬೋದು. ಮತ್ತೊಮ್ಮೆ ಹೇಳ್ತೀನಿ ನೋಡ್ರಿ, ಬಹಳ ಈಜಿ ಇದೆ. ಪದ್ಯದ ಪ್ರತಿ ಸಾಲಿನ ಮೊದಲೆರಡು ಸ್ವರಗಳ ಮಧ್ಯದಲ್ಲಿ ಒಂದೇ ವ್ಯಂಜನಾಕ್ಷರ ಬಂದ್ರೆ ಅದು ಆದಿಪ್ರಾಸ. ಹಾಗೆ ಅಂತ್ಯಪ್ರಾಸ ಅಂದ್ರೆ ಕೊನೆಯ ಎರಡೂ ಸ್ವರಗಳ ಮಧ್ಯದಲ್ಲೇ ಒಂದೇ ವ್ಯಂಜನಾಕ್ಷರ ಬಂದ್ರೆ ಅದನ್ನ ನಾವು ಏನಂತ ಕರಿಬೇಕು? ಅಂತ್ಯಪ್ರಾಸ ಅಂತ ಕರಿಬೇಕು. ಇನ್ನ ಮಧ್ಯಪ್ರಾಸ ಅಂದ್ರ ಮೊದಲಿನ ಎರಡು ಮತ್ತ ಕೊನೆಯ ಎರಡು ಸ್ವರಗಳನ್ನ ಬಿಟ್ರೆ ಮಧ್ಯದ ಯಾವ್ದಾದ್ರೂ ಎರಡು ಸ್ವರಗಳ ಮಧ್ಯದಲ್ಲಿ ನಿಯಮಿತವಾಗಿ ಅದೇ ಸ್ಥಳದಲ್ಲಿ ಒಂದು ವ್ಯಂಜನಾಕ್ಷರ ಪ್ರತಿ ಸಾಲಿನಲ್ಲಿ ಬಂದಿದ್ರೆ ಅದನ್ನ ನಾವು ಏನಂತ ಕರಿಬೇಕು? ಮಧ್ಯಪ್ರಾಸ ಅಂತ ಕರಿಬೇಕು. ಇನ್ನು ಉದಾಹರಣೆಗೆ ಮತ್ತೊಂದು ಸ್ವಲ್ಪ ನಿಮಗೆ ಹೇಳ್ಬೇಕಂದ್ರೆ, ಈಗ ಮೊದಲೆರಡು ಸ್ವರಗಳನ್ನ ಬಿಟ್ಟ ಒಂದು ನಾಲ್ಕನೇ ಮತ್ತು ಐದನೇ ಸ್ವರದ ಮಧ್ಯದಲ್ಲಿ ಒಂದು ಕ ವ್ಯಂಜನಾಕ್ಷರ ಬಂದೈತೆ ಅಂತ ತಿಳ್ಕೋರಿ.
ಯಾವುದು ಐದನೇ ಮತ್ತು ಆರನೇ ವ್ಯಂಜನಾಕ್ಷರದ ಸ್ವರದ ಮಧ್ಯದಲ್ಲೇ ಒಂದು ಕ ವ್ಯಂಜನಾಕ್ಷರ ಬಂದಿದೆ ಅಂತ ತಿಳ್ಕೊರಿ ಒಂದನೇ ಸಾಲಲ್ಲಿ. ಎರಡನೇ ಸಾಲಲ್ಲಿ ಕೂಡ ಐದನೇ ಮತ್ತು ಆರನೇ ಸ್ವರದ ಮಧ್ಯದಲ್ಲಿ ಕ ನ ಬಂದಿದ್ರೆ, ಹಾಗೆ ಮೂರನೇ ಸಾಲಿನಲ್ಲಿ ಕೂಡ ಐದನೇ ಮತ್ತು ಆರನೇ ಸ್ವರದ ಮಧ್ಯದಲ್ಲಿ ಕ ಬಂದಿದ್ರೆ, ಹಾಗೆ ನಾಲ್ಕನೇ ಸಾಲಿನಲ್ಲಿ ಕೂಡ ಐದನೇ ಮತ್ತು ಆರನೇ ಸ್ವರದ ಮಧ್ಯದಲ್ಲಿ ಕ ವ್ಯಂಜನಾಕ್ಷರವೇ ಬಂದಿದ್ರೆ ಅದನ್ನ ನಾವು ಏನಂತ ಕರಿಬೇಕು? ಮಧ್ಯ ಪ್ರಾಸ ಅಂತ ಕರಿಬೇಕು. ಇದು 5, 6 ಅಷ್ಟೇ ಅಲ್ಲ, ಇಲ್ಲೂ ಬರಬಹುದು. ಮೊದಲೆರಡು ಸ್ವರಗಳನ್ನ ಮತ್ತು ಕೊನೆ ಎರಡು ಸ್ವರಗಳನ್ನ ಬಿಟ್ಟ ಮೂರನೇ ಮತ್ತು ನಾಲ್ಕನೇ ಸ್ವರದ ಮಧ್ಯದಲ್ಲಿ ಬರ್ಬೋದು, ನಾಲ್ಕನೇ ಐದನೇ ಸ್ವರದ ಮಧ್ಯದಲ್ಲಿ ಬರ್ಬೋದು, ಐದನೇ 6, ಆರನೇ 7, 7 ಮತ್ತು 8, 9, 10 ಕೊನೆಯ ಸ್ವರ ಆಗಿದ್ರೆ 8 ಮತ್ತು 10ನೇ ಸ್ವರದ ಮಧ್ಯದಲ್ಲಿ ನಿಯಮಿತವಾಗಿ ಎಲ್ಲಾ ಸ್ವರಗಳಲ್ಲಿ ಒಂದೇ ವ್ಯಂಜನಾಕ್ಷರ ಬಂದಿದ್ರೆ ಅದನ್ನು ಕೂಡ ನಾವು ಏನಂತ ಕರಿಬೇಕು? ಮಧ್ಯ ಪ್ರಾಸವೇ ಅಂತ ಕರಿಬೇಕು. ಅರ್ಥ ಆಯ್ತಲ್ಲ? ಮೊದಲೆರಡು ಸ್ವರಗಳನ್ನ ಮತ್ತು ಕೊನೆಯ ಎರಡು ಸ್ವರಗಳನ್ನ ಬಿಟ್ಟ ಮಧ್ಯದ ಯಾವ್ದಾದ್ರು ಎರಡು ಸ್ವರಗಳ ಮಧ್ಯದಲ್ಲೇ ಎಲ್ಲಾ ಸಾಲಿನಲ್ಲಿ ಅಲ್ಲಿ ಒಂದೇ ವ್ಯಂಜನಾಕ್ಷರ ಬಂದಿದ್ರೆ ಅದನ್ನ ನಾವೇನಂತ ಕರಿಬೇಕು? ಮಧ್ಯ ಪ್ರಾಸ ಅಂತ ಕರಿಬೇಕಾದ್ರೆ ಇಲ್ಲಿ 5, 6 ಮೊದಲನೇ ಸಾಲಿನಲ್ಲಿ ಐದನೇ ಮತ್ತು ಆರನೇ ಸ್ವರದ ಮಧ್ಯದಲ್ಲೇ ವ್ಯಂಜನ ಇದ್ರ ಎರಡನೇ ಸಾಲಿನಲ್ಲಿ ಕೂಡ 5 ಮತ್ತು 6ನೇ ಸ್ವರದ ಮಧ್ಯದಲ್ಲೇ ಇರಬೇಕು. ಅದೇ ತರನಾಗಿ ಮೂರನೇ ಸಾಲಿನಲ್ಲಿ ಕೂಡ 5 ಮತ್ತು 6ನೇ ಸ್ವರದ ಮಧ್ಯದಲ್ಲಿಯೇ ಒಂದು ವ್ಯಂಜನಾಕ್ಷರ, ಅದೇ ವ್ಯಂಜನಾಕ್ಷರ ಇರಬೇಕು. ಒಂದು 5, 6 ಎರಡನೇ ಸಾಲಿನಲ್ಲಿ 6, 7ನೇ ಒಂದು ಸ್ವರದ ಮಧ್ಯದಲ್ಲೇ ವ್ಯಂಜನಾಕ್ಷರ ಬಂದ್ರೆ ಅದನ್ನ ನಾವು ಮಧ್ಯಪ್ರಾಸ ಅನ್ನುವುದಿಲ್ಲ. ಇದು ಮಧ್ಯಪ್ರಾಸ, ಇದು ಗೊತ್ತಿರಲಿ. ಇನ್ನ ಮೂರನೇದಾಗಿ ನಾವು ನೋಡ್ಬೇಕಾದ್ರೆ ಅಂತ್ಯಪ್ರಾಸವನ್ನ ನೋಡ್ತೀವಿ. ಮೂರನೇ ಪ್ರಾಸ ಅಂತ್ಯಪ್ರಾಸ. ಈಗಾಗಲೇ ನಾನು ನಿಮ್ಗೆ ಸ್ವಲ್ಪ ಹೇಳಿದ್ದೇನೆ, ಏನಂದ್ರೆ ಅಂತ್ಯಪ್ರಾಸ ಅಂದ್ರೆ ಕೊನೆಯ ಎರಡು ಸ್ವರಗಳ ಮಧ್ಯದಲ್ಲಿ ಒಂದೇ ವ್ಯಂಜನಾಕ್ಷರ ಎಲ್ಲಾ ಸಾಲಿನಲ್ಲಿ ಬಂದಿದ್ರೆ ಅದನ್ನ ನಾವು ಏನಂತ ಕರಿಬೇಕು? ಅಂತ್ಯಪ್ರಾಸ ಅಂತ ಕರಿಬೇಕಂತ ಹೇಳಿದ್ದೆ. ಅದನ್ನು ಉದಾಹರಣೆ ಸಹಿತವಾಗಿ ನೋಡೋಣ. ಅಂತ್ಯಪ್ರಾಸದ ಬಳಕೆ ಕೂಡ ಬಹಳಷ್ಟು ಪದ್ಯಗಳಲ್ಲಿ ಆಗಿದೆ. ಮಧ್ಯಪ್ರಾಸ ಅಷ್ಟೇ ಬಳಕೆ ಆಗಿಲ್ಲ, ಆದಿಪ್ರಾಸ ಮಧ್ಯಪ್ರಾಸ ಆಗಿದೆ. ಒಂದು ಪದ್ಯವನ್ನ ನಾವು ನೋಡ್ತೀವಿ. ಯುಗ ಯುಗಗಳ ಹಣೆ ಬರಹವ ಒರೆಸಿ ಮನ್ವಂತರಗಳ ಭಾಗ್ಯವ ತೆರೆಸಿ ರೆಕ್ಕೆಯ ಬೀಸುತ್ತ ಚೇತನ ಗೊಳಿಸಿ ಹೊಸಕಾಲದ ಹಸುಮಕ್ಕಳ ಹರಿಸಿ. ಒಂದು ಪದ್ಯವನ್ನ ನಾವು ನೋಡ್ತಾ ಇದ್ದೀವಿ. ಯುಗ ಯುಗಗಳ ಹಣೆ ಬರಹ ಪರೆಸಿ ಮನ್ವಂತರಗಳ ಭಾಗ್ಯವ ತೆರೆಸಿ ರೆಕ್ಕೆಯ ಬೇಯಿಸುತ್ತ ಚೇತನಗೊಳಿಸಿ ಹೊಸಗಾಲದ ಹಸು ಮಕ್ಕಳ ಹರಸಿ ಎನ್ನುವಂತ ಪದ್ಯವನ್ನ ನಾವು ನೋಡ್ತಾ ಇದ್ದೀವಿ. ಈಗಾಗಲೇ ಏನ್ ಹೇಳಿದ್ದೆ? ಕೊನೆ ಎರಡು ಸ್ವರಗಳು. ಇಲ್ಲಿ ಮೊದಲನೇ ಸಾಲು ನೋಡ್ರೆ ಕೊನೆ ಎರಡು ಸ್ವರಗಳು ಯಾವಿದೆ? ಇಲ್ಲಿ ಎ ಮತ್ತು ಇ ಎರಡನ್ನ ನಾವು ಕೊನೆ ಸ್ವರಗಳನ್ನ ನೋಡ್ತಾ ಇದ್ದೀವಿ. ಎ ಮತ್ತು ಏನಾಗಿದೆ? ಕೊನೆ ಸ್ವರ ಆಗಿದೆ. ಇಲ್ಲಿ ಯಾವ ವ್ಯಂಜನಾಕ್ಷರ ಬಂದದ? ಮಧ್ಯದಲ್ಲಿ ಸಿ ಅನ್ನೋದು ಶಬ್ದ ಇಲ್ಲ. ಅವಾಗ ಸಿ ಎನ್ನುವಂತ ಶಬ್ದ ಯಾವ್ದನ್ನಾಗಿ ರಚನೆ ಆಗ್ತದ? ಸ ಪ್ಲಸ್ ಇ ಸಿ. ಅವಾಗಲೇ ನಾವು ಯಾವ
ವ್ಯಂಜನಾಕ್ಷರ ಇದೆ ಅಂತ ನೋಡ್ಬೇಕು, ಸ ವ್ಯಂಜನಾಕ್ಷರ ಇರೋದನ್ನ ನೋಡ್ತೀವಿ. ಎ ಮತ್ತು ಈ ಮಧ್ಯದಲ್ಲಿ ಯಾವ ವ್ಯಂಜನಾಕ್ಷರ ಇದೆ, ಸ ಇದೆ. ಹಾಗೆ ಎರಡನೇದ್ರಲ್ಲಿ ಕೂಡ ನೋಡ್ರಿ, ಮತ್ತೆ ಎ ಮತ್ತು ಈ ಯಲ್ಲಿ ಏನಾಗಿದೆ, ಸಿ ನ ಸ ನ ಇದೆ. ಜೊತೆಗೆ ಈ ಮತ್ತು ಈ ಮಧ್ಯದಲ್ಲಿ ಮತ್ತೆ ಸ ವ್ಯಂಜನಾಕ್ಷರ ಇದೆ. ಸಿ ಸಿ ಬಂದದ, ಅದನ್ನ ನಾವು ಸಿ ಅಂದ್ರ ಏನಂತ ತಿಳ್ಕೋಬೇಕು, ಸ ಅಂತ ತಿಳ್ಕೋಬೇಕು. ಸ ವ್ಯಂಜನಾಕ್ಷರ ಅಂತ ತಿಳ್ಕೋಬೇಕು. ಸ ಬಳಿಯಲ್ಲಿ ಯಾವುದು ಬರ್ಬೋದು, ಸ ಸ ಸಿ ಸಿ ಸು ಸು ಹೀಗೆ ಯಾವುದು ಬರ್ಬೋದು. ಇನ್ನ ಈ ಮತ್ತು ಈ ಯಾವ್ದ, ಸ. ಆ ನಿಟ್ಟಿನಲ್ಲಿ ಸ ಸ ಸ ಏನಾಗಿದೆ ಅಥವಾ ಸಿ ಸಿ ಎಲ್ಲಾ ಸಾಲಿನಲ್ಲಿ ಬಂದದ. ಕೊನೆಯ ಎರಡು ಸ್ವರಗಳ ಮಧ್ಯದಲ್ಲಿಯೇ ಏನಾಗಿದೆ, ಸ ವ್ಯಂಜನಾಕ್ಷರ ಬಂದದ. ಇದನ್ನೇ ನಾವು ಯಾವ ಪ್ರಾಸ ಅಂತ ಕರಿಬೇಕು, ಅಂತ್ಯ ಪ್ರಾಸ ಅಂತ ಕರಿಬೇಕು. ಅರ್ಥ ಆಯ್ತಲ್ಲ? ಕೊನೆಯ ಎರಡು ಸ್ವರಗಳ ಮಧ್ಯದಲ್ಲೇ ಒಂದೇ ವ್ಯಂಜನಾಕ್ಷರ ಬಂದಿದ್ರೆ ಎಲ್ಲಾ ಸಾಲಿನಲ್ಲಿ, ಅದನ್ನೇ ನಾವು ಏನಂತ ಕರಿಬೇಕು, ಅಂತ್ಯ ಪ್ರಾಸ ಅಂತ ಕರಿಬೇಕು. ಇಲ್ಲಿ ಪ್ರಾಸಾಕ್ಷರ ಯಾವ್ದದ, ಸ ಎನ್ನುವುದು ಪ್ರಾಸಾಕ್ಷರ ಆಗ್ಯದ. ಅಥವಾ ನೇರವಾಗಿ ನಾವು ಸಿ ಅಂತ ಕೂಡ ಹೇಳಬಹುದು. ಏನಾಗಿದೆ, ಸ ಎನ್ನುವುದು ಅಥವಾ ಸಿ ಎನ್ನುವುದು ಪ್ರಾಸಾಕ್ಷರ ಆಗ್ಯದ. ಅರ್ಥ ಆಯ್ತಲ್ಲ? ಇನ್ನು ಮತ್ತೊಂದು ನಿಯಮ ಪ್ರಕಾರವಾಗಿ ನಾವು ನೋಡ್ಬೇಕಾದ್ರ, ಅಂತ್ಯಪ್ರಾಸ ಅಂದ್ರೆ ಅಂತ್ಯಪ್ರಾಸವನ್ನ ಗುರುತಿಸಬೇಕಾದ್ರೆ ಒಂದು ಪದ್ಯದಲ್ಲಿ ಪ್ರತಿ ಸಾಲಿನ ಕೊನೆಯ ಅಕ್ಷರ ಒಂದೇ ವ್ಯಂಜನಾಕ್ಷರ ಇದ್ರೆ ಅದನ್ನ ನಾವು ಏನಂತ ಕರಿಬೇಕು, ಅಂತ್ಯಪ್ರಾಸ ಅಂತ ಕರಿಬೇಕು. ಇದನ್ನು ಗುರುತಿಸಲು ಬಹಳ ಸುಲಭ ಆಗ್ತದೆ ನೋಡ್ರಿ. ಕೊನೆಯದಾಗಿ ಸಿ ಇದೆ, ಇಲ್ಲೂ ಕೂಡ ಸಿ ಇದೆ, ಇಲ್ಲಿ ಕೂಡ ಸಿ ಇದೆ, ಇಲ್ಲಿ ಕೂಡ ಸಿ ಇದೆ. ಎಲ್ಲಾ ಸಾಲಲ್ಲಿ ಸಿ ಸಿ ಬಂದದ. ಅದಕ್ಕೆ ನಾವು ಇದನ್ನ ಏನಂತ ಕರಿಬೇಕು, ಅಂತ್ಯಪ್ರಾಸ ಅಂತ ಕರಿಬೇಕು. ಒಂದು ಮಾತ್ರ ನೀವು ಸರಿಯಾಗಿ ಗಮನಿಸಬೇಕು, ಏನಂದ್ರೆ ಮೊದಲೆರಡು ಸ್ವರಗಳ ಮಧ್ಯದಲ್ಲೇ ಒಂದೇ ವ್ಯಂಜನಾಕ್ಷರ ಬಂದ್ರೆ ಅದು ಆದಿಪ್ರಾಸ. ಕೊನೆ ಎರಡು ಸ್ವರಗಳ ಮಧ್ಯದಲ್ಲೇ ಒಂದೇ ವ್ಯಂಜನಾಕ್ಷರ ಬಂದ್ರೆ ಅದು ಅಂತ್ಯಪ್ರಾಸ. ಇಲ್ಲಿ ನೀವು ಗಮನಿಸಬೇಕಾದ್ರೆ ಏನಂದ್ರ ಆದಿಪ್ರಾಸಾಕ್ಷರ ಎಲ್ಲಿ ಇರ್ತದ, ಪ್ರತಿಯೊಂದು ಸಾಲಿನ ಎರಡನೇ ಅಕ್ಷರ ಏನಿದ್ದಿರ್ತದಲ್ಲ ಅದು ಆದಿಪ್ರಾಸಾಕ್ಷರ ಆಗಿರ್ತದ. ಇಲ್ಲಿ ಅಂತ್ಯಪ್ರಾಸದಲ್ಲಿ ಆ ಕಡೆಯಿಂದ ಎರಡನೇ ಅಕ್ಷರ ಅಲ್ಲ, ಕೊನೆಯ ಅಕ್ಷರವೇ ಏನಾಗಿರ್ತದ, ಅಂತ್ಯಪ್ರಾಸಾಕ್ಷರ ಆಗಿರ್ತದ. ಅರ್ಥ ಆಯ್ತಲ್ಲ? ನಾ ಹೇಳಿದ್ದು ಏನಪ್ಪಾ ಅಂದ್ರೆ ಪ್ರತಿಯೊಂದು ಸಾಲಿನ ಎರಡನೇ ಅಕ್ಷರವೇ ಏನಾಗಿರ್ತದ, ಎರಡನೇ ಅಕ್ಷರ ಆದಿಪ್ರಾಸಾಕ್ಷರ ಆಗಿರ್ತದ. ಅದೇ ಪ್ರತಿ ಸಾಲಿನ ಕೊನೆಯ ಅಕ್ಷರ ಅಂತ್ಯಪ್ರಾಸಾಕ್ಷರ ಆಗಿರ್ತದ. ಈ ತರ ನೀವು ತಿಳ್ಕೊಂಡ್ ಹೋಗ್ಬೇಡ್ರಿ. ಈ ಕಡೆಯಿಂದ ನೋಡುವಾಗ ಎರಡನೇ ಅಕ್ಷರ ಆದಿಪ್ರಾಸ, ಆ ಕಡೆಯಿಂದ ರಿಪೀಟ್ ಬರುವಾಗ ಹಿಂದಕ್ಕೆ ಬರುವಾಗ ಎರಡನೇ ಅಕ್ಷರ ಒಂದೇ ಇದ್ರೆ ಅದನ್ನ ನಾವು ಅಂತ್ಯಪ್ರಾಸ ಅಂತ ಕರಿಬೇಕು.